ನಮಸ್ಕಾರ ಸ್ನೇಹಿತರೆ. ಕೆಲವೊಮ್ಮೆ ರಾಜಕಾರಣಿಗಳು ಕೊಡುವಂತ ಕೆಲವೊಂದು ಹೇಳಿಕೆ ಇರಬಹುದು ಅಥವಾ ಅವ್ರು ಭಾಷಣ ಮಾಡುವಾಗ ಮಾತಾಡುವಂತಹ ಕೆಲವೊಂದು ಮಾತುಗಳು ಇದೆಲ್ಲದೂ ಕೂಡ ಕೆಲವೊಮ್ಮೆ ಸತ್ಯವಾಗಿರ್ತದೆ, ಕೆಲವೊಮ್ಮೆ ಸತ್ಯಕ್ಕೆ ದೂರವಾಗಿರ್ತದೆ. ಈ ಸುಳ್ಳುಗಳನ್ನ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಪ್ರಜ್ಞೆ ಇರ್ತದೆ, ನಾನು ಹೇಳ್ತಿರೋ ಸುಳ್ಳು ಅಂತೇಳಿ. ಆದ್ರೂ ಕೂಡ ಅದನ್ನ ಅವರು ಪ್ರೂವ್ ಮಾಡ್ಲಿ ಪ್ರಯತ್ನಿಸ್ತಾರೆ. ಅಥವಾ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಕೇಳಿದ್ರೆ ನಾನು ಹೇಳಿದ ಹಾಗಲ್ಲ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತೇಳಿ ಹೇಳಿ ಒಂದು ರೆಡಿಮೇಡ್ ಆನ್ಸರ್ನ ಕೊಟ್ಟು ಬಿಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಅವ್ರು ಹೇಳಿರುವಂತಹ ಕೆಲವೊಂದು ಮಾತುಗಳು ಈಗ ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಖರ್ಗೆ ಅವರು ಆ ರೀತಿಯಾದಂತಹ ಮಾತನ್ನು ಏನು ಹೇಳಿದ್ರು, ಅದು ವಿವಾದದ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಖರ್ಗೆ ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಇರುವಾಗ ಈ ಪೆಹಲ್ಗಾಮ್ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಪೆಹಲ್ಗಾಮ್ ಘಟನೆ ಏನಾಯ್ತು ಎಲ್ಲದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲಿ 26 ಜನ ನಿರಪರಾಧಿ ಮತ್ತು ನಿರಾಯುಧ ಹಿಂದೂಗಳನ್ನ ಅವರ ಧರ್ಮವನ್ನ ಕೇಳಿ ಕೊಂದ್ರು. ಕೆಲವರು ಹೇಳ್ತಾರೆ ಇಲ್ಲ, ಅವ್ರ ಧರ್ಮವನ್ನ ಕೇಳಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಘಟನೆಯನ್ನ ಕಣ್ಣಾರೆ ನೋಡಿ ಬದುಕಿ ಬಂದಿರುವವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅಂತೇಳಿ. ಇಲ್ಲಿ ಕೂಡ ಅಷ್ಟೇ, ಧರ್ಮವನ್ನ ಕೇಳಿ ಕೊಂದಿಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಅವರ ಇಂಟೆನ್ಷನ್ ಬೇರೆ ಏನು ಅಲ್ಲ, ಒಂದು ಕೋಮಿನವ್ರನ್ನ ತೃಪ್ತಿ ಪಡಿಸಬೇಕು. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಈ ಭಾಷಣ ಮಾಡ್ತಾ ಖರ್ಗೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ರೀತಿಯಾದಂತಹ ಒಂದು ಘಟನೆ ಶ್ರೀನಗರದಲ್ಲಿ ಆಗ್ತದೆ ಅಂತೇಳಿ. ಹಾಗಾಗಿ ನರೇಂದ್ರ ಮೋದಿ ಅವರು ತಮ್ಮ ಶ್ರೀನಗರ ಭೇಟಿಯನ್ನ ಕೊನೆ ಕ್ಷಣದಲ್ಲಿ ರದ್ದುಗೊಳಿಸಿದ್ರು ಅಂತಕೊಂಡು ಹೇಳ್ತಾ ಇದ್ದಾರೆ. ಖರ್ಗೆ ಅವರು ಹೇಳಿರುವಂತಹ ಮಾತಿದೆಯಲ್ಲ, ಇದರಲ್ಲಿ ಕೆಲವೊಂದು ಸತ್ಯಾಂಶ ಇದೆ. ಅದೇನು ಅಂತ ಹೇಳಿದ್ರೆ, 19ನೇ ತಾರೀಕು ಮೋದಿ ಅವರು ಶ್ರೀನಗರಕ್ಕೆ ಭೇಟಿ ಕೊಡಬೇಕಿತ್ತು. ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಬೇಕಿತ್ತು. ಅದೇ ರೀತಿಯಲ್ಲಿ ಶ್ರೀನಗರದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇನಾಗ್ರೇಷನ್ ಕೂಡ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರು ತಮ್ಮ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ರು. ಅದಕ್ಕೆ ಕಾರಣ ಭಯೋತ್ಪಾದಕರ ದಾಳಿ ನಡೀತಾ ಇದೆ ಅಂತ ತಿಳ್ಕೊಂಡಲ್ಲ, ಅದಕ್ಕೆ ಬದಲಾಗಿ ಅಲ್ಲಿ ಹೆವಿ ರೈನ್ ಇತ್ತು, ಅಂದ್ರೆ ಧಾರಾಕಾರವಾದಂತಹ ಮಳೆ ಬಂದಿತ್ತು. 2 ದಿನದಿಂದನೇ ಪ್ರಾರಂಭ ಆಗಿತ್ತು. ಆದ್ರಿಂದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಅಲ್ಲಿಯ ಕಾರ್ಯಕ್ರಮವನ್ನು ಅಲ್ಲಿ ರದ್ದುಗೊಳಿಸಿದ್ರು. ಅದಕ್ಕೆ ಬದಲಾಗಿ ಭಯೋತ್ಪಾದಕರ ದಾಳಿ ನಡೀತದೆ ಅಂತ ತಿಳ್ಕೊಂಡು ಅಲ್ಲಿ ರದ್ದುಗೊಳಿಸಿದ್ದಲ್ಲ. ಈ ವಿಷಯದಲ್ಲಿ ಖರ್ಗೆ ಅವರು ಒಂದ್ ರೀತಿಯಾಗಿ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಮಾತನ್ನ ಅವ್ರು ಹೇಳಿದ್ರು. ಈ ಘಟನೆ ನಡೆದ ನಂತರ ಮೋದಿ ಅವರೊಂದು ಸರ್ವಪಕ್ಷ ಸಭೆಯನ್ನ ಕರೆದ್ರು. ಆ ಸರ್ವಪಕ್ಷ ಸಭೆಗೆ ನಾವೆಲ್ಲರೂ ಹೋಗಿದ್ವಿ, ನಾವೆಲ್ಲರೂ ಹೋದ್ರೆ ಮೋದಿ ಅವರೇ ನಾಪತ್ತೆ ಆಗಿದ್ರು ಅಂತೇಳಿ ಹೇಳಿದ್ರು. ಇದು ಮಾತ್ರ ಖಂಡಿತವಾಗಿ ಮೋದಿ ಅವರು ಮಾಡಿರುವಂತಹ ಬಹುದೊಡ್ಡ ತಪ್ಪು. ಯಾಕಂದ್ರೆ ಸರ್ವಪಕ್ಷ ಸಭೆ ಕರೆದಿದ್ದೇನೋ, ನಾವು ಮುಂದೆ ಏನ್ ಮಾಡ್ಬೇಕು ಅಂತ ತಕೊಂಡು ಎಲ್ಲ ಪಕ್ಷದವ್ರನ್ನ ಕೂರ್ಸ್ಕೊಂಡು ಮಾತಾಡ್ಬೇಕಾಗಿತ್ತು. ಆದ್ರೆ ಮೋದಿ ಅವರು ಏನ್ ಮಾಡಿದ್ರು, ಸೀದಾ ಬಿಹಾರಕ್ಕೆ ಹೋದ್ರು. ಅಲ್ಲಿ ಕೂಡ ಒಂದು ಚುನಾವಣಾ ಪ್ರಚಾರ ಭಾಷಣ ಅಂತ ಹೇಳ್ಕೊಂಡು ಹೇಳ್ತಾರೆ, ಆ ರೀತಿಯಾದಂತಹ ಒಂದು ಭಾಷಣವನ್ನು ಅಲ್ಲಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಸರ್ವಪಕ್ಷ ಸಭೆಗೆ ರಾಜನಾಥ್ ಸಿಂಗ್ ಅವರು ಅಧ್ಯಕ್ಷರಾಗಿ ಕೂತ್ಕೊಂಡಿದ್ರು. ಆದ್ರಿಂದಾಗಿ ವಿರೋಧ ಪಕ್ಷದ ಎಲ್ಲ ನಾಯಕರು ಕೂಡ ಇದನ್ನ ಟೀಕಿಸಿದ್ರು. ಇದು ಖಂಡಿತವಾಗಿ ಟೀಕೆ ಮಾಡಬೇಕಾದಂತಹ ವಿಷಯ. ಯಾಕಂದ್ರೆ ಎಲ್ಲಾ ಪಕ್ಷದವ್ರನ್ನ ಕರೆದಾಗ ಮೋದಿ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಬೇಕಿತ್ತು. ಆದ್ರೆ ಅವರು ಅಲ್ಲಿ ಇರಲಿಲ್ಲ, ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಇದು ಸರ್ವದ ತಪ್ಪು. ಈಗ ಪುನಃ ನಾವು ಶ್ರೀನಗರದ ವಿಷಯಕ್ಕೆ ಬರೋದಾದ್ರೆ ಅಥವಾ ಪೆಹಲ್ಗಾಮ್ ವಿಷಯಕ್ಕೆ ಬರೋದಾದ್ರೆ, ಖಂಡಿತವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರ್ತದೆ. ಆದ್ರೆ ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಗಳಲ್ಲಿ ಸರಿಯಾದಂತಹ ಮಾಹಿತಿ ಇರಲ್ಲ. ಅಂದ್ರೆ ಅವ್ರಿಗೆ ಏನೋ ಒಂದು ಇನ್ಫಾರ್ಮೇಶನ್ ಸಿಗ್ತದೆ, ಅಥವಾ ಫೋನ್ ನಲ್ಲಿ ಮಾತಾಡ್ತಾ ಇರುವಂತಹ ವಿಷಯವನ್ನು ಅವರು ಕ್ರ್ಯಾಕ್ ಮಾಡಿರ್ತಾರೆ. ಆ ಮುಖಾಂತರ ಎಲ್ಲ ಅರ್ಧಂಬರ್ಧ ವಿಷಯಗಳು ಸಿಕ್ಕಿರ್ತದೆ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಇದೆಯಲ್ಲ, ಅದನ್ನ ಯಾವುದೇ ಕಾರಣಕ್ಕೆ ಅವರು ಅಲ್ಲಿಗೆ ಬಿಟ್ಬಿಡೋಲ್ಲ. ಆ ಒಂದು ಎಳೆಯನ್ನ ಹಿಡ್ಕೊಂಡು ಇವರು ಎನ್ಕ್ವೈರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ದಾಳಿ ನಡೀತದೆ ಅನ್ನುವ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಸಿಕ್ಕಿದೆ, ಆದ್ರೆ ಎಲ್ಲಿಂದ ಯಾವಾಗ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಆದ್ರಿಂದಾಗಿ ಇಲ್ಲಿ ಪೆಹಲ್ಗಾಮ್ ನಲ್ಲಿ ನಡೀತದಲ್ಲ, ಈ ಒಂದು ನರಮೇಧವನ್ನ ತಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಬರುವ ಇನ್ಫಾರ್ಮೇಶನ್ ಎಲ್ಲಿಂದ, ಅಲ್ಲಿ ಲೋಕಲ್ಸ್ ಇಂದಾನೆ ಬರಬೇಕು. ಇಲ್ಲಿ ಕೂಡ ಅಷ್ಟೇ, ಈ ಘಟನೆ ನಡೆದಾಗ ಕೂಡ ಅಷ್ಟೇ, ಅಲ್ಲಿ ಲೋಕಲ್ಸ್ ಸಂಪೂರ್ಣವಾಗಿ ಇವ್ರ ಜೊತೆಗೆ ನಿಂತ್ಬಿಟ್ಟಿದ್ರು. ಈಗಾಗಲೇ ನೋಡಿದಿರ ನೀವು ಯಾವ ರೀತಿಯಾಗಿ ಎನ್ಕ್ವೈರಿ ನಡೀತಾ ಇದೆ, ಈ ಎನ್ಕ್ವೈರಿಯಲ್ಲಿ ಯಾವ್ದೆಲ್ಲ ಸತ್ಯಗಳು ಹೊರಗಡೆ ಬರ್ತಾ ಇದೆ, ಇದೆಲ್ಲದೂ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಕುದುರೆಯಲ್ಲಿ ಜನರನ್ನ ಕೂರ್ಸ್ಕೊಂಡು ಹೋಗೋನಿಂದ ಹಿಡಿದು ಅಲ್ಲಿರುವಂತ ಲೋಕಲ್ ಅಂಗಡಿಯವರು ಕೂಡ ಈ ಒಂದು ಘಟನೆಯಲ್ಲಿ ತಮ್ಮ ಕೈ ಜೋಡಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಅವರಿಗೆ ಆಯುಧ ಯಾವ ಕಡೆಯಿಂದ ಬಂತು, ಮೊದಲೇ ಬಂದು ಅಲ್ಲಿ ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಹೇಗಿರ್ತದೆ ಪ್ರತಿಯೊಂದನ್ನು ಅವ್ರು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅಲ್ಲಿ ಲೋಕಲ್ಸ್ ಸಂಪೂರ್ಣವಾದಂತಹ ಸಹಕಾರ ಕೊಟ್ಟಿದ್ರು. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದ್ರೆ ಬೇರೆ ಮೇಲ್ಕಡೆಯಿಂದ ಎಲ್ಲೂ ಬರೋದಿಲ್ಲ. ಅದಕ್ಕೆ ಬದಲಾಗಿ ಸಾಮಾನ್ಯವಾಗಿ ಅಲ್ಲಿರುವಂತಹ ಲೋಕಲ್ಸ್ ಇವ್ರಿಗೆ ಕೊಡುವಂತಹ ಇನ್ಫಾರ್ಮೇಶನ್. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಇನ್ಫಾರ್ಮರ್ಸ್ ಇವ್ರ ಜೊತೆ ಇರ್ಲಿಲ್ಲ ಅನ್ಸ್ತದೆ. ಆದ್ರಿಂದಾಗಿ ಈ ಘಟನೆ ನಡೆದಿದೆ. ಈ ಘಟನೆಯನ್ನ ಖಂಡಿಸಬೇಕು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈಗ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆಯಲ್ಲ, ಒಂದು ಯುದ್ಧ ಮಾಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ಕೊಡ್ಬೇಕಾಗ್ತದೆ. ಅದಕ್ಕೆ ವಿರೋಧ ಪಕ್ಷದವರು ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇವರ ಪಕ್ಷದ ಓರ್ವ ನಾಯಕ ನಿನ್ನೆ ರಫೇಲ್ದ ಒಂದು ಆಟಿಕೆಯನ್ನು ಹಿಡ್ಕೊಂಡು ಅದಕ್ಕೆ ಲಿಂಬೆ ಮೆಣಸು ಇದನ್ನೆಲ್ಲ ಕಟ್ಕೊಂಡು
ಈ ರಫೇಲ್ಗಳನ್ನ ಇಟ್ಕೊಂಡು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡಿದ್ದಾನೆ. ನಿಮ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾ ಹೇಳಿದ್ದೇನೆ, ಯುದ್ಧ ಅಂತ ಹೇಳಿದ್ರೆ ತಕ್ಷಣ ಹೋಗಿ ಪಕ್ಕದ ಮನೆಯವ್ರಿಗೆ ಹೊಡೆದು ಬಂದಾಗಲ್ಲ, ಅದಕ್ಕೆ ಬದಲಾಗಿ ಸಂಪೂರ್ಣವಾದಂತ ತಯಾರಿಯನ್ನ ನಡೆಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನ ಸೈನ್ಯ ನಡೆಸ್ಕೊಂತ ಇದೆ, ಮುಂದಿನ ದಿನಗಳಲ್ಲಿ ನಡೀತದೆ. ಅದನ್ನ ಎಲ್ಲಿಯೂ ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡಲ್ಲ. ಅದಕ್ಕೆ ಬದಲಾಗಿ ಒಂದು ದಿನ ಇದ್ದಕ್ಕಿದ್ದಾಗೆ ಅಚಾನಕ್ ಆಗಿ ಎಲ್ಲ ಒಂದ್ ಕಡೆಯಿಂದ ದಾಳಿ ಪ್ರಾರಂಭ ಆಗ್ತದೆ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ನಮ್ಮ ಸೈನ್ಯದ ಸ್ಥೈರ್ಯವನ್ನು ಕುಗ್ಗಿಸುವ ರೀತಿಯಲ್ಲಿ ಏನೋ ಕುಹಕ ಆಡೋದು, ಇದೆಲ್ಲ ಖಂಡಿತ ಸರ್ವತ ತಪ್ಪು. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಾರೆಗೆ ಖರ್ಗೆ ಅವರು ಈ ರೀತಿ ಹೇಳಿರೋದಿದೆಯಲ್ಲ, ಈಗ ಬಿಜೆಪಿ ಪಕ್ಷದವರು ಎಲ್ಲರೂ ಕೂಡ ಖರ್ಗೆ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ ದಿನ ಮೋದಿ ಅವರ ಕಾರ್ಯಕ್ರಮದಲ್ಲಿ ಯಾಕೆ ರದ್ದಾಯ್ತು ಅಂತ. ನಾನು ಪೇಪರ್ ಅಲ್ಲೂ ನೋಡಿದ್ದೇನೆ, ಟಿವಿಯಲ್ಲೂ ಕೂಡ ನೋಡಿದ್ದೇನೆ. ಆದ್ರೆ ಇಲ್ಲಿ ಖರ್ಗೆ ಅವರು ಬೇರೆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದು ಖಂಡಿತವಾಗಿ ಸರ್ವತ ತಪ್ಪು. ಇದೊಂದು ರೀತಿ ಜನರನ್ನ ತಪ್ಪು ದಾರಿಗೆ ಎಳೆಯುವಂತಹ ಒಂದು ಹೇಳಿಕೆ ಅಂತಾನೆ ಹೇಳಬಹುದು. ನೋಡೋಣ ಈ ಹೇಳಿಕೆ ಸಂಬಂಧಪಟ್ಟಂತೆ ಇನ್ನು ಯಾವ ರೀತಿಯಾದಂತಹ ರಿಯಾಕ್ಷನ್ಸ್ ಬರ್ತದೆ, ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.